ಜಾರ್ಖಂಡ್ ರಾಜ್ಯದಲ್ಲಿ ಹಜಾರಿಬಾಗ್ ಎಂಬಂತಹ ಒಂದು ಪ್ರದೇಶವಿದೆ. ಈ ಹಜಾರಿಬಾಗ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಆದರೆ ಇದು ಅಲ್ಲಿನ ಸುಂದರ ಪ್ರಕೃತಿಗೂ ಅಥವಾ ಅಭಿವೃದ್ಧಿಯ ವಿಚಾರದಲ್ಲಿ ಸುದ್ದಿಯಲ್ಲಿಲ್ಲ. ಬದಲಾಗಿ ರಾಮನವಮಿಯ ಹೆಸರಲ್ಲಿ ನಡೆದಂತಹ ಒಂದು ವಿಲಕ್ಷಣ ಮೆರವಣಿಗೆಯ ವಿಚಾರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತ ಆಗಬೇಕಾಗಿದ್ದ ಒಂದು ಧಾರ್ಮಿಕ ಉತ್ಸವ ಆಯುಧಗಳ ಪ್ರದರ್ಶನವಾಗಿ ಬದಲಾಗಿರುವುದು ಈ ಕಾಲದ ಆತಂಕದ ಸಂಗತಿ. ಯಾವ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳು ಪುಸ್ತಕಗಳನ್ನು ಹಿಡಿದು ಶಾಲೆಗೆ ಹೋಗಬೇಕು, ಯಾವ ಕೈಗಳಲ್ಲಿ ಆಟದ ಸಾಮಾನುಗಳು ಇರಬೇಕು, ಅಂತಹ ಪುಟ್ಟ ಕೈಗಳಿಗೆ ಕತ್ತಿ ಚಾಕುಗಳನ್ನು ನೀಡಿ ಬೀದಿಯಲ್ಲಿ ಕುಣಿಸಲಾಗ್ತಾ ಇದೆ. ಇದು ಕೇವಲ ಒಂದು ಸಂಭ್ರಮದ ಭಾಗವಾಗಿ ಇಲ್ಲಿ ಕಾಣ್ತಾ ಇಲ್ಲ. ಬದಲಾಗಿ ಎಳೆ ಮನಸ್ಸುಗಳಲ್ಲಿ ಹಿಂಸೆಯನ್ನು ಸಾಮಾನ್ಯಗೊಳಿಸುವಂತಹ ನಾರ್ಮಲೈಸಿಂಗ್ ವೈಲೆನ್ಸ್ ಪ್ರಕ್ರಿಯೆಯಂತೆ ಇದು ಗೋಚರಿಸ್ತಾ ಇದೆ. ಆಯುಧಗಳನ್ನು ಹಿಡಿದು ಕುಣಿಯುವಂತಹ ಮಕ್ಕಳಿಗೆ ಅದರ ಗಂಭೀರತೆ ಅಥವಾ ಅದರ ಹಿಂದಿನ ದ್ವೇಷದ ರಾಜಕೀಯ ಅರ್ಥ ಆಗುವಂತಹ ಮುನ್ನವೇ ಅವರನ್ನು ಒಂದು ಸಾಧನವಾಗಿ ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಸಂಘ ಪರಿವಾರ ಮತ್ತು ಅದರ ಅಂಗಸಂಸ್ಥೆಗಳಾದ RSS, ಬಜರಂಗದಳದಂತಹ ಸಂಘಟನೆಗಳು ಹಿಂದೂ ಧರ್ಮ ಅಪಾಯದಲ್ಲಿದೆ ಎಂಬಂತಹ ಭಯವನ್ನು ಬಿತ್ತುತ್ತಾ ಇದೆ. ಆದರೆ ವಾಸ್ತವ ಏನಪ್ಪ ಅಂದರೆ, ರಾಮನ ಹೆಸರಲ್ಲಿ ಶಾಂತಿಯನ್ನು ಬೋಧಿಸುವಂತಹ ಬದಲು ಆಯುಧ ಪ್ರದರ್ಶನ ಮಾಡುವುದು ಮತ್ತು ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವುದು ನಿಜವಾದ ಧರ್ಮವೇ ಎಂಬಂತಹ ಪ್ರಶ್ನೆಯನ್ನು ನೆಟ್ಟಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ಹಿಂಸಾಚಾರದ ಘಟನೆ ನಡೆದರೆ ಅದರಲ್ಲಿ ಆರೋಪಿಯಾಗಿ ಮುಸ್ಲಿಂ ಸಮುದಾಯದ ವ್ಯಕ್ತಿ ಕಂಡ್ರೆ ಆ ಘಟನೆಗಳನ್ನು, ಆ ವ್ಯಕ್ತಿಯನ್ನು ಭಯೋತ್ಪಾದಕ ಎಂದು ಕರೆದು ದೊಡ್ಡದಾಗಿ ಬಿಂಬಿಸುವಂತಹ ಕೆಲವೊಂದು ಮಾಧ್ಯಮಗಳು ಬಹಿರಂಗವಾಗಿಯೇ ಬಂದೂಕನ್ನು, ಕತ್ತಿಯನ್ನು ಹಿಡಿದು ಮೆರವಣಿಗೆ ನಡೆಸುವುದನ್ನು ಸಂಸ್ಕೃತಿ ಎಂದು ಕರೆಯುವುದು ಎಷ್ಟು ಸರಿ ಅಂತ ಅನೇಕ ಜಾಲತಾಣದ ಬಳಕೆದಾರರು ಆಕ್ರೋಶವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಚಿತ್ರ ಏನಪ್ಪಾ ಅಂದರೆ, ಇವೆಲ್ಲವೂ ನಡೀತಾ ಇರುವುದು ಹೇಮಂತ್ ಸೊರೆನ್ ನೇತೃತ್ವದ ಕಾಂಗ್ರೆಸ್ ಬೆಂಬಲಿತ ಇಂಡಿಯಾ ಬ್ಲಾಕ್ ಸರ್ಕಾರ ಇರುವಂತಹ ಜಾರ್ಖಂಡ್ನಲ್ಲಿ. ರಾಹುಲ್ ಗಾಂಧಿಯವರು ದೇಶಾದ್ಯಂತ ಮೊಹಬ್ಬತ್ ಕಿ ದುಖಾನ್ ಅಂದರೆ ಪ್ರೀತಿಯ ಅಂಗಡಿ ತೆರೆಯುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ, ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆದರೆ ಅವರದೇ ಮೈತ್ರಿಕೂಟದ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ದ್ವೇಷದ ಪ್ರದರ್ಶನಕ್ಕೆ ಮುಕ್ತ ಅವಕಾಶ ಸಿಗ್ತಾ ಇರುವುದು ಅಲ್ಲಿನ ಆಡಳಿತದ ವೈಫಲ್ಯವನ್ನು ಎತ್ತಿ ಎತ್ತಿ ತೋರಿಸ್ತಾ ಇದೆ. ವಾಸ್ತವ ಏನಪ್ಪಾ ಅಂದರೆ, ಈ ಧರ್ಮದ ಹೆಸರಲ್ಲಿ ಮಕ್ಕಳನ್ನು ವಿಷ ಹರಡುವ ಸಾಧನಗಳನ್ನಾಗಿ ಬಳಸುವುದನ್ನು ಈಗಲೇ ನಿಲ್ಲಿಸದಿದ್ದರೆ ಮುಂದಿನ ಪೀಳಿಗೆ ಈ ಸೌಹಾರ್ದತೆಯ ಮೌಲ್ಯವನ್ನೇ ಮರೆತು ಬಿಡಬಹುದು. ಮನುಷ್ಯ ಕಚ್ಚಾಡುವಂತಹ ಕಾಲ ಸೃಷ್ಟಿ ಆಗಬಹುದು. ಇದುವೇ ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.